ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ PH ನಾಯ್ಕೋಡಿ, NCI ನ್ಯೂಸ್ಗೆ ಸ್ವಾಗತ. ನಮಸ್ತೆ ವೀಕ್ಷಕರೇ, ಕಾಮಗಾರಿ ಮಾಡಿದ ಸ್ಥಳವೊಂದು, ವೀಕ್ಷಣೆ ಮಾಡಿದ ಸ್ಥಳ ಮತ್ತೊಂದು. ಇವರೆಂತಹ ಅಧಿಕಾರಿಗಳು? ಕುರಿದೊಡ್ಡಿ ಕಾಮಗಾರಿ ಮಾಡದೆ ಬೋಗಸ್ ಬಿಲ್ ಮಾಡಿದ ICM JE ಅಮಾನತಿಗೆ ಆಗ್ರಹ. ಸಂತೋಷ್ ಗೌಡ ಜಿಮಾಲಿ ಪಾಟೀಲ್. ಯಡ್ರಾಮಿ ತಾಲೂಕಿನ ಹಂಗರ್ಗಾಬಿ ಗ್ರಾಮದ ಸರ್ವೆ ನಂಬರ್ 81/5ರಲ್ಲಿ ಕುರಿದೊಡ್ಡಿ ಕಾಮಗಾರಿಯೂ ಮಾಡದೆ ಬೋಗಸ್ ಬಿಲ್ ಎತ್ತಿದವರ ಮೇಲೆ ಕ್ರಮ ಕೈಗೊಳ್ಳಬೇಕೆಂದು ಈ ಹಿಂದೆ ಸುಮಾರು ಸಲ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದಾಗ ತಾಲೂಕಾ ಪಂಚಾಯತ್ ಯಡ್ರಾಮಿ ಅಧಿಕಾರಿಗಳು ವೀಕ್ಷಣೆ ಮಾಡಿ ಕಾಮಗಾರಿ ಮಾಡಿರುವುದಿಲ್ಲ, ಬೋಗಸ್ ಆಗಿದ್ದು ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ವರದಿ ಸಲ್ಲಿಸಿದರು ಸಹ ಇಲ್ಲಿಯವರೆಗೆ ಯಾವುದೇ ಕ್ರಮ ಕೈಗೊಳ್ಳದೆ ಅಧಿಕಾರಿಗಳ ವರದಿಗೆ ಬಿಡಿಗಾಸು ಬೆಲೆ ಇಲ್ಲದಂತೆ ಕುರುಡುತನ ವಹಿಸುತ್ತಿರುತ್ತಾರೆ ಎಂದು ಆಗ್ರಹಿಸಿದರು. ನಂತರ ಮತ್ತೆ ಪಂಚಾಯತ್ ರಾಜ್ ಇಲಾಖೆ ಬೆಂಗಳೂರು ಇವರಿಗೆ ಮನವಿ ಪತ್ರ ಸಲ್ಲಿಸಿದಾಗ ಸದರಿ ಅಧಿಕಾರಿಗಳ ವರದಿಗೆ DSON, AD, CO, PDO ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲರೂ ಕೂಡ ಕಾಮಗಾರಿ ನಡೆದ ಸ್ಥಳ ವೀಕ್ಷಣೆ ಮಾಡದೆ ಬೇರೊಂದು ಸರ್ವೆ ನಂಬರ್ ಕಾಮಗಾರಿ ವೀಕ್ಷಣೆ ಮಾಡಿ ಹೋಗಿರುತ್ತಾರೆ. ಈಗಾಗಲೇ ತಾಲೂಕಾ ಪಂಚಾಯಿತಿ ಯಡ್ರಾಮಿ ಅಧಿಕಾರಿಯವರು ಬೋಗಸ್ ಎಂದು ವರದಿ ಸಲ್ಲಿಸಿದರೂ ಸಹ ಈ ಅಧಿಕಾರಿಗಳು ಬೇರೆ ಕಾಮಗಾರಿ ವೀಕ್ಷಣೆ ಮಾಡಿ ಬೋಗಸ್ ಆಗಿರುವುದಿಲ್ಲ ಎಂದು ಹೇಳುತ್ತಿರುವುದು ನೋಡಿದರೆ ಈ ಒಂದು ಬೋಗಸ್ ಕಾಮಗಾರಿಯಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಶಾಮೀಲಾಗಿರುವುದು ಮೇಲ್ನೋಟಕ್ಕೆ ಕಂಡು ಬರುತ್ತಿದೆ. ಆದ್ದರಿಂದ ಕೂಡಲೇ ICM JE ಇವರನ್ನ ಅಮಾನತುಗೊಳಿಸಬೇಕು ಮತ್ತು ಸೂಕ್ತ ತನಿಖೆಯ ವರದಿಯನ್ನ ಸಂಬಂಧಪಟ್ಟ ದೂರುದಾರರಿಗೆ ನೀಡುವಂತೆ ಅಧಿಕಾರಿಗಳಿಗೆ ಸೂಚಿಸಬೇಕೆಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ರೈತ ಸೇನೆ ಕಲಬುರಗಿ ಜಿಲ್ಲಾ ಕಾರ್ಯಾಧ್ಯಕ್ಷರಾದ ಸಂತೋಷ್ ಗೌಡ ಜಿಮಾಲಿ ಪಾಟೀಲ್ ರವರು ಪತ್ರಿಕಾ ಪ್ರಕಟಣೆಯ ಮೂಲಕ ಒತ್ತಾಯಿಸಿದ್ದಾರೆ. ಏನಪ್ಪ ನೀ ಇವತ್ತು 2-3 ದಿನ ನೀ ಏನು ಕೆಲಸ ಮಾಡಿದ್ದೀನಿ ಸರ್? ನೀ ಏನು ಗೊತ್ತಿಲ್ಲ, ನೀ ದಾಖಲೆ ನೋಡಕ್ಕೆ ಬರಲ್ಲ. ಈಗ ಆಫೀಸರ್ ಬರ್ತಾರ, ಇಲ್ಲ ಆಫೀಸರ್ ಬರ್ತಾರ ಅಂದ್ಮೇಲೆ ನನಗೆ ಆ್ಯಕ್ಚುಲಿ ನಿನ್ನೆ ಸಾಯಂಕಾಲ ಹೇಳ್ಯಾರ. ಮತ್ತು ನೀವು ಅಟ್ಲೀಸ್ಟ್ ನೋಡಿ ಹೋಗ್ಬೇಕಲ್ಲ. ನೀವು ಹೋಗ್ಬಿಟ್ಟು DS ಬರ್ತಾನ, CO ಬರ್ತಾನ ಅಂದ್ರೆ ಹಂಗಲ್ಲಪ್ಪ. ಈಗ ಮೊದಲು ಕೊಟ್ಟಿರ್ತಲ್ಲ ಲೆಟ್ರ್. ಏನಪ್ಪ ನೀ ಇವತ್ತು 2-3 ದಿನ ನೀ ಏನು ಕೆಲಸ ಮಾಡಿದ್ದೀನಿ ಸರ್? ನೀ ಏನು ಗೊತ್ತಿಲ್ಲ, ನೀ ದಾಖಲೆ ನೋಡಕ್ಕೆ ಬರಲ್ಲ. ಈಗ ಆಫೀಸರ್ ಬರ್ತಾರ, ಇಲ್ಲ ಆಫೀಸರ್ ಬರ್ತಾರ ಅಂದ್ಮೇಲೆ ನನಗೆ ಆ್ಯಕ್ಚುಲಿ ನಿನ್ನೆ ಸಾಯಂಕಾಲ ಹೇಳ್ಯಾರ. ಮತ್ತು ನೀವು ಅಟ್ಲೀಸ್ಟ್ ನೋಡಿ ಹೋಗ್ಬೇಕಲ್ಲ. ನೀವು ಹೋಗ್ಬಿಟ್ಟು DS ಬರ್ತಾನ, CO ಬರ್ತಾನ ಅಂದ್ರೆ ಹಂಗಲ್ಲಪ್ಪ. ಈಗ ಮೊದಲು ಕೊಟ್ಟಿರ್ತಲ್ಲ ಲೆಟ್ರ್.